ಅಮ್ಮ ಪ್ರಪಂಚಕ್ಕೆ ಮಗುವನ್ನ ಪರಿಚಯ ಮಾಡಿಸಿದ್ರೆ ಮಗುವಿಗೆ ಪ್ರಪಂಚವನ್ನ ಪರಿಚಯ ಮಾಡಿಸೋದು ಅಪ್ಪನೇ. ಎಂಥ ವಿಷನ್ ಇತ್ತು ಅಂದ್ರೆ, ನಮ್ಮಪ್ಪ ಬೆಳೆದಾಗ ಅವ್ರಿಗೆ ಊಟಗಳು ತುಂಬಾ ಕಡಿಮೆ ಇಲ್ಲ, ಅವ್ರಿಗೆ ಬೆಳೆದಾಗ್ಲೂ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇದ್ದಾಗ್ಲೂ ಇಲ್ಲ, ಅವರ ದುಡ್ಡೆಲ್ಲ ಬೇರೆಯವ್ರಿಗೆ ಹೊಟ್ಟೋಗೋದು, ದುಡ್ಡು ಕಡಿಮೆ ಆಗ್ತಾ ಇತ್ತು, ಎಮೋಷನ್ಸು ರಿಚ್ನೆಸ್ ಇದೆಯಲ್ಲ ಕಡಿಮೆ ಆಗಲಿಲ್ಲ. ನಮ್ಮಪ್ಪ ನನ್ನ ತಾಯಿಯ ತಂದೆ ತಾಯಿಯನ್ನು ನೋಡ್ಕೊಂಡಿದ್ದ ರೀತಿ ನಂಗೆ ಆಶ್ಚರ್ಯ. ನಮ್ಮಪ್ಪಂಗೆ ಯಾವತ್ತು ಇದು ನನ್ನ ಮಕ್ಕಳು, ಇದು ಬೇರೆಯವ್ರ ಮಕ್ಕಳು ಅಂತ ಅನಿಸ್ಲೇ ಇಲ್ಲ. ಅವರ ಫ್ರೆಂಡ್ ಮಕ್ಕಳನ್ನೆಲ್ಲ ನಮ್ಮ ಅಪ್ಪ ಬಂದು ನನ್ನ ಮಗುವನ್ನು ನೋಡೋಷ್ಟೆ. ನಾವು ಅವರಿದ್ದಾಗ ಅದು ಗೊತ್ತಾಗಲ್ಲ ನಮಗೆ, ಅವ್ರು ಇಲ್ಲದೆ ಇದ್ದಾಗ ಕೊರಗೆ ಕಾಣುತ್ತೆ. ಲೈಫಲ್ಲಿ ಸಕ್ಸಸ್ಫುಲ್ ಆಗಲಿ ಫೇಲ್ಯೂರ್ ಆಗಲಿ, ಮೂರನೇವರು ಆ ವ್ಯಕ್ತಿಯ ಸಕ್ಸಸ್ ಅಥವಾ ಫೇಲ್ಯೂರ್ನ ಡಿಟರ್ಮಿನ್ ಮಾಡೋದು ಅಥವಾ ಅನಲೈಸ್ ಮಾಡ್ತಾರಲ್ಲ, ಇವ್ರು ಹೀಗೆ ಅವ್ರು ಸಕ್ಸಸ್ಫುಲ್ ಆಗಲಿ ಫೇಲ್ಯೂರ್ ಆಗಲಿ ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಸೀದಾ ಪೇರೆಂಟ್ಸ್ಗೆ ಬರುತ್ತೆ, ಅಥವಾ ಏನು ಅಂತ ಕಲಿಸಿದ್ದಾರೆ ಎಕ್ಸಾಕ್ಟ್ಲಿ ಪೇರೆಂಟ್ಸ್ಗೆ ಬರುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಕೂಡ ತಮಾಷೆಯಾಗಿ ಮಾತಾಡೋದನ್ನ ನಾವು ನೋಡಿರ್ತೀವಿ. ನೀನ್ ಏನಾರ ಮಾಡಿದ್ರೆ ನಮ್ ತಲೆ ಮೇಲೆ ಬರುತ್ತೆ, ನೀನ್ ಹಾಗಾಗಿ ಸರಿ ದಾರಿಲಿ ಹೋಗು, ಯೋಚನೆ ಮಾಡಿ ಹೆಜ್ಜೆ ಇಡು ಅಂತ ಇದನ್ನ ಹೇಳ್ತಾನೆ ಇರ್ತೀವಿ. ಬಟ್ ಆನ್ ದಿಸ್ ನೋಟ್, ಸಾಮಾನ್ಯವಾಗಿ ಜನರಲ್ ಆಗಿ ನೋಡೋದಾದ್ರೆ ತಾಯಂದ್ರಿಗೆ ಬೇಗ ಸಾಫ್ಟ್ ಕಾರ್ನರ್ ಸಿಕ್ಬಿಡುತ್ತೆ. ಯಾಕಂದ್ರೆ ಕಷ್ಟಪಟ್ಟು 9 ತಿಂಗಳು ಹೆತ್ತು ಈ ಟಿಪಿಕಲ್ ಡೈಲಾಗ್ ಎಲ್ಲ ಕೇಳಿರ್ತೀವಿ. ಸೊ ಶಿ ಬಿಕಮ್ಸ್ ದ ಕ್ವೀನ್, ದ ಹೀರೋಯಿನ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಫಾದರ್ಸ್ ಡೇ ಬಂದ್ರೆ, ಅಪ್ಪನ್ ಬರ್ಡೇ ಬಂದ್ರೆ ಸ್ಟೇಟಸ್ ಎಲ್ಲ ಹಾಕೊಳ್ತಾನೆ ಇರ್ತೀವಿ, ಆ ಲೈನ್ಸ್ ಗಳನ್ನ ಕೇಳ್ತಾ ಇರ್ತೀವಿ. ಅಪ್ಪ ಆಲ್ಸೋ ಇಸ್ ಅ ಹೀರೋ ಅಂತ ಹಾಡುಗಳ ಸಾಲ್ಗಳನ್ನ ಕೂಡ ನೋಡ್ತಾ ಇರ್ತೀವಿ. ಬಟ್ ಅಪ್ಪ ಅನ್ನೋ ಅದ್ಭುತದ ಬಗ್ಗೆ ಇನ್ನೊಂದಷ್ಟು ವಿಚಾರನ ಮಾತಾಡ್ಬೇಕು. ಯಾಕಂದ್ರೆ that actually fills the energy, that actually fills the life, the heartbeat. ಸೊ ಅದ್ರ ಬಗ್ಗೆ ನಮ್ಮ ಆಡಿಯನ್ಸ್ ಎಷ್ಟೊಂದ್ ಜನ ಯೋಗಾತ್ಮ ಶ್ರೀಹರಿ ಅವ್ರನ್ನ ಅಪ್ಪ ಅಪ್ಪಾಜಿ ಅಂತಾನೆ ಹೇಳ್ತೀರಿ, ನನ್ನ ಸೇರಿಸಿ. ಸೊ ಆ ಫೀಲಿಂಗ್ ತುಂಬಾ ಬೇರೆ, ಅದು ಸುಮ್ನೆ ಬರೋದಿಲ್ಲ. ಇನ್ನೊಬ್ರನ್ನ ಯಾರನ್ನಾದ್ರೂ ಅಪ್ಪ ಅನ್ಬೇಕು ಅಂದ್ರೆ ದಟ್ ಟೇಕ್ಸ್ ಅ ಲಾಟ್. ಅಷ್ಟು ಸುಲಭವಾಗಿ ಹೇಳೋದಿಕ್ ಆಗೋದಿಲ್ಲ. ಆದ್ರೂ ಹೇಳ್ತೀವಿ ಅಂದ್ರೆ ಏನ್ ಅಂತ ಒಂದು ಶಕ್ತಿ, ವಾಟ್ ಮೇಕ್ಸ್ ಅಸ್ ಸೇ ದಟ್. ಇದ್ರ ಬಗ್ಗೆ ಕೇಳಕ್ಕೇನೂ ಇಲ್ಲ, ಸುಮ್ನೆ ಮಾತಾಡೋಣ ವಿತ್ ಯೋಗಾತ್ಮ ಶ್ರೀಹರಿ. ಅಪ್ಪ, ತುಂಬಾ ಜನ ನಮ್ಮ ಆಡಿಯನ್ಸ್ ನಿಮ್ಮನ್ನ ಅಪ್ಪ ಅಪ್ಪಾಜಿ ಅಂತ ಒಂಥರ ಅವರು ಆರಾಧನೆ ಮಾಡ್ತಾರೆ. ಆನ್ ದ ಅದರ್ ಸೈಡ್ ದೇರ್ ಈಸ್ ನೋ ಡೇ ವೇರ್ ನೀವ್ ನಿಮ್ ತಂದೆನ ನೆನಪಿಸ್ಕೊಳ್ದೇ ಇರೋ ದಿನಗಳೇ ಇಲ್ಲ. ಅಮ್ಮ ಅಫ್ಕೋರ್ಸ್ ಎಸ್, ನಮ್ಮ ಭೂಮಿಗೆ ತಂದಿರುವಂತಹ ವ್ಯಕ್ತಿ, ಹೆತ್ತು ಅಂತ ಹೇಳ್ತೀವಲ್ಲ. ಬಟ್ ಅಪ್ಪ ಹೊರದೇ ಇರ್ಬೋದು, ಹೆರದೇ ಇರ್ಬೋದು, ಆದ್ರೆ ಅಷ್ಟೇ ಪಾತ್ರ ವಹಿಸುವ, ಅಂದ್ರೆ ನೀವ್ ಹೇಳುವಾಗ ನನ್ಗನ್ಸತ್ತೆ ಅಪ್ಪನ ಪಾತ್ರ ಏನು, ಹೀಗೂ ಬೆಳೆಸಬಹುದಾ, ಹೀಗೂ ಟ್ರೈನ್ ಮಾಡಬಹುದಾ, ಹೀಗೂ ಜೀವನದ ಪಾಠನ ಕಲಿಸ್ಕೊಡ್ಬಹುದಾ ಅಂತ. ಎಷ್ಟೊಂದ್ಸತಿ ಮಕ್ಳು ರಿಯಲೈಸ್ ಮಾಡ್ಕೊಳಲ್ಲ. ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ಬಿಟ್ರು, ಮಾಮೂಲಿ ಎಜುಕೇಶನ್ ಕೊಟ್ರು, ಹಂಗೆ ಹಿಂಗೆ ಅಂತ ಲೈಟ್ ಆಗಿ ಮಾತಾಡುವ ಒಂದಷ್ಟು ವರ್ಗ ಕೂಡ ಇದೆ. ಯು ಬೀಯಿಂಗ್ ಅಪ್ಪ ಅಥವಾ ಯು ಬೀಯಿಂಗ್ ಮಗ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಆ ಫೀಲಿಂಗ್ ನಿಮಗೆ, ಬಿಕಾಸ್ ಇಮೋಷನಲಿ ನೀವು ಅಪ್ಪ ಅಂತ ಬಂದಾಗ ಬೇಗ ಇಮೋಷನಲ್ ಆಗ್ತೀರಾ. ಅವ್ರು ನೆನಪಿಸ್ಕೊಳ್ದೇ ಇರೋ ದಿನ ಇಲ್ಲ, ಅವ್ರು ಹೇಳ್ಕೊಟ್ಟಿರೋ ಪಾಠನ ನೆನಪಿಸ್ಕೊಳ್ದೇ ಇರೋ ದಿನ ಇಲ್ಲ. ಈಗ್ಲೂ ಈ ಶೂಟ್ ಮುಂಚೆ ಕೂಡ ಯು ಗಾಟ್ ಇಮೋಷನಲ್, ಅಪ್ಪ ನಿಮ್ ತಂದೆನ ನೆನಪಿಸ್ಕೊಂಡು. ಅಪ್ಪ ಅಂದ್ರೆ ಒಂದು ಅದ್ಭುತ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ತುಂಬಾ ಅಟ್ಯಾಚ್ ಆಗೋದು ಅಪ್ಪನ ಜೊತೆ. ಎರಡು ರೀತಿ. ಅಮ್ಮ ಪ್ರಪಂಚಕ್ಕೆ ಮಗುವನ್ನ ಪರಿಚಯ ಮಾಡಿಸಿದ್ರೆ ಮಗುವಿಗೆ ಪ್ರಪಂಚವನ್ನ ಪರಿಚಯ ಮಾಡಿಸೋದು ಅಪ್ಪನೇ. ಅಮ್ಮ ಸಿಂಪತಿ ತೋರಿಸಿದ್ರೆ ಅಪ್ಪ ಕಟುವಾಗಿರ್ತಾನೆ. ಅಪ್ಪ ಮಗುವನ್ನ ಪ್ರಿಪೇರ್ ಮಾಡ್ತಾನೆ. ಎಂಥ ಪ್ರಿಪರೇಷನ್ ಅಂತಂದ್ರೆ, ಎಂಥ ಕಷ್ಟಕ್ಕೂ ನನ್ನ ಮಗು ಸಹಿಸ್ಕೊಳ್ಳಿ, ತಯಾರಾಗ್ಲಿ ಅಂತ. ಕೆಲವರು ಅಪ್ಪಂದ್ರು ನನ್ನ ಅನುಭವಕ್ಕಿಂತ ಜಾಸ್ತಿ ಆಗಿರ್ತಾರೆ, ಸ್ಯಾಕ್ರಿಫೈಸಸ್ ಅವ್ರ ಲೈಫಲ್ಲಿ. ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಈಕ್ವಲಿ ಇಂಪಾರ್ಟೆಂಟ್. ಇಬ್ರು ಬೇರೆ ಬೇರೆ ಅಲ್ಲ. 2 ವೀಲರ್ ಇದ್ರೆ ಮುಂದಿನ ಚಕ್ರ ಹಿಂದಿನ ಚಕ್ರ, ಯಾರು ಮುಂದೆ ಯಾರು ಹಿಂದೆ ಅಂತ ಏನಿಲ್ಲ.
ಆದರೆ ನನಗೆ ಸ್ಪೆಸಿಫಿಕ್ ಆಗಿ ನಮ್ಮಮ್ಮ ಬೇಕಾದಷ್ಟು ಕಲಿಸಿದ್ರು. ನನ್ನ ಸೋಷಿಯಲ್ ಲೈಫಿಗೆ ಅರ್ಥ ಕೊಟ್ಟಿದ್ದೇನೆ ನಮ್ಮಮ್ಮ. 4 ಜನನ ಇಷ್ಟಪಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಮ್ಮಮ್ಮ. ನಮ್ಮಪ್ಪನ ಪರಿಚಯ ಹೇಳಕ್ಕೆ ಒಂದು ಎಪಿಸೋಡ್ ಸಾಲಲ್ಲ. ನಮ್ಮಪ್ಪನಿಗೆ 7-8 ಜನ ಹೆಣ್ಮಕ್ಳು, ಅಂದ್ರೆ ಅಕ್ಕ ತಂಗಿರು. ಅವರ ತಂದೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿನಲ್ಲಿ. ನಮ್ಮ ಅಜ್ಜಿ ಹುಟ್ಟಿದ್ದು ಬೆಳೆದಿದ್ದು ಹಳ್ಳಿನಲ್ಲಿ. ಕ್ರಮೇಣ ಎಲ್ಲರೂ ಒಟ್ಟಿಗೆ ಇರೋಕ್ಕಾಗಲಿಲ್ಲ. ನಮ್ಮಪ್ಪ ಈ ಕಡೆ ಬಂದ್ಬಿಡ್ಬೇಕಾಯ್ತು, ಅಂದ್ರೆ ಬೆಂಗಳೂರಿಗೆ ಬಂದು ಅವರೊಂದು ಕೆಲಸ ಮಾಡಬೇಕಾಯ್ತು. ನಮ್ಮಪ್ಪ ನನಗೆ ಮೊದಲನೇ ಆಶ್ಚರ್ಯ ಅಂದ್ರೆ ಅವರ ಇಂಟೆನ್ಷನ್ಸ್ ಟು ಲೀವ್ ಅಂತ. ಮದುವೆ ಆಗಿ ನಾನು ಹುಟ್ಟಿದ ಮೇಲೆ ಅವ್ರು PUC ಸೇರ್ಕೊಂಡ್ರು. ಓ, ಈವ್ನಿಂಗ್ ಕಾಲೇಜ್. ಯಪ್ಪ, ನನಗೆ ಇನ್ಸ್ಪಿರೇಷನ್. ಎಂತ ಓದಬೇಕು ಅನ್ನೋ ಎಷ್ಟು ಹವ್ಯಾಸ ಇದೆ, ಅಥವಾ ಎಷ್ಟು ಡೆನ್ಸಿಟಿ ಇದೆ. ಓದಿ ಟಾಪರ್ ಆದ್ರು. PU 2 ವರ್ಷ, ಡಿಗ್ರಿ 3 ವರ್ಷ, ಆಮೇಲೆ MA ಮಾಡಿದ್ರು, MA ಇನ್ ಕನ್ನಡ. ಎಲ್ಲರ ಮದ್ವೆ ಮಗು ಅಂತ ಅಂದ್ಬಿಟ್ರೆ ಅಯ್ಯೋ ಜಂಜಾಟ ಅಂತಾರೆ. ಅವ್ರು ಅದ್ರ ಮಧ್ಯ ಇಷ್ಟು ಓದಿದ್ದಾರೆ. ಇಷ್ಟರ ಮಧ್ಯದಲ್ಲಿ ಭಾನುವಾರ ಆದ್ರೆ ಏನಾದ್ರೂ ಒಂದು ಕಾರ್ಯಕ್ರಮ ಇಟ್ಟು, ಸಮಾಜದ ಕಾರ್ಯಕ್ರಮ ಇಟ್ಟು ಇರೋರು. ಅವರೊಂದು 4 ಜನ ಫ್ರೆಂಡ್ಸ್ ಇರ್ತಾ ಇದ್ರು. ಮಂಜುನಾಥ್ ಶರ್ಮಾ, ರಾಮಚಂದ್ರಮೂರ್ತಿ, ನಾಗಭೂಷಣ್, ನಮ್ಮಪ್ಪ. ಇವ್ರು 4 ಜನ ಎಷ್ಟು ಚೆನ್ನಾಗಿದ್ರು ಅಂದ್ರೆ, ನಿಮ್ ತಂದೆ ಹೆಸರು ಹೇಳಿ. ದ್ವಾರಕಾನಾಥ್. ಎಷ್ಟು ಚೆನ್ನಾಗಿದ್ರು ಅಂದ್ರೆ ನಂಗೆ ಫ್ರೆಂಡ್ಸ್ ಇಂದ್ರೆ ಈ ತರ ಇರ್ಬೇಕು ಅನ್ಸೋದು. ನಮ್ಮ ತಂದೆ ಫಸ್ಟ್ ಮದುವೆ ಆದವ್ರು. ಬಾಕಿ ಎಲ್ಲ ಅವ್ರಿಗೆ ಮದುವೆ ಆಗದೇನೆ ಅವರೆಲ್ಲ ಈವ್ನಿಂಗ್ ಕಾಲೇಜ್ ಬಂದ್ರು. ಎಲ್ಲರೂ ಒಂದೊಂದ್ ಕಡೆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅವರು ಈವ್ನಿಂಗ್ ಕಾಲೇಜಲ್ಲಿ ಅವ್ರಿಗೂ ತುಡಿತ. ನಮ್ಮಪ್ಪ ಇವರೆಲ್ಲರಿಗೂ ಹಿರಿಯರು. ಎಲ್ಲರನ್ನು ಮನೆ ಕರ್ಕೊಂಬಂದ್ರೆ ಮನೆಯಲ್ಲಿ ದುಡ್ಡು ಇರ್ತಾ ಇತ್ತ, ಪದಾರ್ಥ ಇರ್ತಾ ಇತ್ತ, ಇಲ್ಲ. ಅವ್ರೆಲ್ಲರೂ ನಮ್ಮ ಮನೆಗೆ ಬರೋರು. ನಮ್ಮ ಮನೇಲಿ ಊಟ ಮಾಡಿ ಹೋಗ್ಬೇಕು. ಓದ್ಕೊಳ್ತಾ ಇದ್ದಿದ್ದು ನಮ್ಮ ಮನೆ. ನಮ್ಮ ಇದ್ದದ್ದು ಹಾಲು, ಪಕ್ಕದೊಂದು ರೂಮ್, ಇಷ್ಟೇ ನಮ್ದು. ಒಂದು ಅಡುಗೆ ಮನೆ, ಒಂದು ಬಚ್ಚಲ್ ಮನೆ, ಎಲ್ಲ ಸೇರಿಸಿದ್ರೆ ಒಂದು 4 ಸ್ಕ್ವೇರ್ ಇತ್ತು. ಇದರಲ್ಲಿ ನಮ್ಮಪ್ಪನ ಗುಣ ಎಷ್ಟು ಅಂದರೆ, ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಕಾಫಿ ಕುಡಿಸಿ ಜಾಯಿಂಟ್ ಓದ್ಕೊಳ್ಳೋದೆಲ್ಲ. ಎಲ್ಲರೂ ಸಂಜೆ ಆದರೆ ಓದ್ಕೊಳ್ಳೋದು. ಎಲ್ಲರೂ ಪಾಸ್ ಆದರು. ಆದರೆ ಇವತ್ತಿಗೆ ಇಟ್ ಈಸ್ 50 ವರ್ಷ. ಈಗಲೂ 3 ಜನ ಇದ್ದಾರೆ ನಮ್ಮಪ್ಪನ ಜೊತೆಲಿ ಓದ್ದವ್ರು. ಆ 3 ಜನ ನನ್ನ ಮಗನ ಥರನೇ ನೋಡಿದ್ದಾರೆ. ಇವಾಗಲೂ ನಾನು ಏನಾದ್ರು ಹೋಗಿಲ್ಲ ಅಂದರೆ ಅವರು ಒಂಥರ ಸಿಡುಕ್ ಬಿಡ್ತಾರೆ. ನಿನ್ನ ನಂಬ್ಕೊಂಡಿದ್ದೆ, ನೀ ಬರ್ತೀಯ ಅಂತ, ನೀ ಬರಲೇ ಇಲ್ವಲ್ಲ. ಅವರಗಳ ಮದುವೆ ನಮ್ಮಪ್ಪ ನಿಂತ್ಕೊಂಡು ಮಾಡಿಸಿದ್ರು. ನಮ್ಮಪ್ಪನ ಕೆಲಸನ ಇದು ಅಂದರೆ ಅಲ್ಲ. ಅವ್ರಿಗೆ ಫ್ರೆಂಡ್ಸ್ ಜೊತೆ ಬದುಕೋದು ಹೇಗೆ ಅಂತ ಗೊತ್ತಿತ್ತು. ನಮ್ಮ ತಾತಂಗೆ ಕ್ಯಾನ್ಸರ್ ಕರ್ಕೊಂಬಂದರು. ಇದೆಲ್ಲದರ ಮಧ್ಯದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವಾಗ ಕಾರ್ ಇತ್ತ ಏನಾದ್ರು ಅಂದರೆ ಏನಿಲ್ಲ. ಐದರ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕು ಅಥವಾ 2 ವೀಲರಲ್ಲಿ ಕರ್ಕೊಂಡು ಹೋಗ್ಬೇಕು. 2 ವೀಲರ್ ಇದ್ದಿದ್ದು ಅವಾಗ ಸುವೇಗ ಅಂತ ಇತ್ತು, ಲೋನಾ ಥರ. ಅದ್ರಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲ ಬಸ್ಸಲ್ಲಿ ಕರ್ಕೊಂಡು ಹೋಗೋರು. ಅಂದರೆ ತಂದೆ ಮಗನ ಪಾತ್ರ, ನಮ್ಮಪ್ಪ ಮಗನ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಹಳ್ಳಿನಲ್ಲಿದ್ರು. ಒಂದು 4 ವರ್ಷ ಸಾಯಕ್ಕೆ 4 ವರ್ಷ ಮುಂಚೆ ನಮ್ಮ ಮನೇಲಿ ಬಂದು ಇದ್ರು. ಸೊ ಹಾಗೆ ಅಪ್ಪ ಅದೊಂದು ಅದ್ಭುತ. ದುಡ್ಡಿರ್ತಾ ಇರಲಿಲ್ಲ. ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಮಾತ್ರೆ ತಗೋಬೇಕು ಅಂತಂದ್ರೆ ಮಾತ್ರೆ ನಂಗೆ ಕೊಡಿಸ್ಬೇಕಾ ನಮ್ಮಪ್ಪ ತಾತಂಗೆ ಕೊಡಿಸ್ಬೇಕಾ ಅನ್ನೋ ಪ್ರಯಾರಿಟಿ ಇರ್ತಾ ಇತ್ತು. ಯಾವತ್ತೂ ಕಡಿಮೆ ಮಾಡಲಿಲ್ಲ. ದುಡಿಮೆ ಜಾಸ್ತಿ ಮಾಡಿಕೊಂಡ್ರು. ಟೈಮ್ ಸಿಕ್ಕಿದಾಗೆಲ್ಲ ಅವರು ಹೆಚ್ಚಿಗೆ OT ಮಾಡೋರು, ಓವರ್ ಟೈಮ್ ಅಂತ ಮಾಡೋರು. ಬೆಳಗ್ಗೆ 8 ಗಂಟೆಗೆ ಹೋದರೆ 5 ಗಂಟೆವರೆಗೂ ಕೆಲಸ. ಮುಂದಿನ ತಿಂಗಳೇನೋ ಅವರೊಂದು ಪ್ಲಾನಿಂಗ್ ಇತ್ತು. ಮುಂದಿನ ತಿಂಗಳು ಖರ್ಚು ಜಾಸ್ತಿ ಅನ್ಸಿದ್ರೆ 1 ತಿಂಗಳು OT ಮಾಡಿದ್ರೆ ಒಂದು 100 ರೂಪಾಯಿ 120 ರೂಪಾಯಿ ಜಾಸ್ತಿ ಬರೋದು. ಅಷ್ಟು ಕ್ಯಾಲ್ಕುಲೇಷನ್ ಮಾಡಿ 1 ತಿಂಗಳು ಮುಂಚೆ ದುಡಿಯೋರು. ನಮಗೆ ಊಟ ಇರ್ತಾ ಇತ್ತೋ ಇಲ್ವೋ, ನಮ್ಮ ಅಪ್ಪಂಗೆ ಊಟ ಇರ್ತಾ ಇತ್ತೋ ಇಲ್ವೋ, ನಮಗೆ ಊಟ ಕಡಿಮೆ ಮಾಡಲಿಲ್ಲ. ತಕ್ಕ ಮಟ್ಟಿಗೆ ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ರು. ಒಳ್ಳೆ ಎಜುಕೇಶನ್ ಕೊಟ್ಟರು. ಅವ್ರಿಗೆ ಬಟ್ಟೆ ಇರ್ತಾ ಇರಲಿಲ್ಲ. ಅವ್ರು ಏನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಸೈಕಲಲ್ಲಿ ಓಡಾಡೋರು, ಆಮೇಲೆ ಬಸ್ಸಲ್ಲಿ ಓಡಾಡೋರು.
ನನಗೆ ಟರ್ನಿಂಗ್ ಪಾಯಿಂಟ್ ನಮ್ಮಪ್ಪ ಹೆಂಗೆ ಅಂದರೆ, ನಂಗೊಂದು 5 ವರ್ಷನೋ 6 ವರ್ಷ ನಂಗೆ ನೆನಪು. ನಮ್ಮಪ್ಪ ಹೋಗ್ಬೇಕಾದ್ರೆ ತರಕಾರಿಗೆ ಹೋಗಬೇಕು, ನನ್ನನ್ನು ಹೆಗಲ್ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋದು. ಹಾಗೆ ನಾನು ಬರ ಹಿಡ್ಕೊತಾ ಇದ್ದೆ, ನಮ್ಮಪ್ಪ ನನ್ನನ್ನು ಹೊತ್ಕೊಂಡು ಹೋಗಿರೋದು. ಅಲ್ಟಿಮೇಟ್ಲಿ ಆ ಬಾರವೂ ನಮ್ಮಪ್ಪಂದೇನೆ. ಬರುವಾಗ ನೀನು ನಂತರ ಆರ್ಡಿನರಿಯಾಗಿರಬಾರ್ದು, ನೀನೊಬ್ಬ AS ಆಫೀಸರ್ ಆಗಬೇಕು, ಊರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀನು, ಹೀಗೆ ತಲೆಯಲ್ಲಿ ತುಂಬಿ 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 ಪ್ರತಿ ಸಲ ಇದನ್ನೇ ತುಂಬೋರು. ಸ್ಟ್ರಾಂಗ್ ಮಾಡಿದ್ರು ನನ್ನನ್ನು. ಒಂದು ಐಡಿಯಾ ಕೊಟ್ಟರು, ಒಂದು ವಿಷನ್ ಕೊಟ್ಟರು. ನನಗೆ IAS ಅನ್ನೋದು ಏನು ಅಂತಲೇ ಗೊತ್ತಿಲ್ಲ. 5ನೇ ವರ್ಷ 6ನೇ ವರ್ಷದಲ್ಲಿ ನನಗೆ ಅವಾಗ ವಿಷನ್ ಕೊಟ್ಟಿದ್ದು ನಮ್ಮಪ್ಪ. ತಲೆಗೆ ತುಂಬಿದ್ದು ಚೆನ್ನಾಗಿ ಬದುಕಬೇಕು ಅಂತ ತಲೆಗೆ ತುಂಬಿದ್ದು ನಮ್ಮಪ್ಪ. ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಅನ್ನವನ್ನು ಚೆಲ್ಲಬಾರ್ದು, ಅವಶ್ಯಕತೆಗಿಂತ ಜಾಸ್ತಿ ಬಡಿಸ್ಕೋಬಾರ್ದು. ಹೀಗೆ ಅವ್ರೇನು ಹೇಳೋದಕ್ಕಿಂತ ಜಾಸ್ತಿ ನನಗೆ ಅವರೇ ಬದುಕಿ ತೋರಿಸ್ತಾ ಇದ್ರು. ಹಾಗೆ ಹೊಡೆಯೋರು ನನಗೆ. ಒಂದು ತಪ್ಪು ಮಾಡಿದ ತಕ್ಷಣ ಬಿಡೋರು. ನಾನು ಚಿಕ್ಕ ವಯಸ್ಸು ಗೊತ್ತಾಗ್ತಾ ಇರಲಿಲ್ಲ, ಯಾರನ್ನಾದ್ರು ಕಾಲಿಂದ ಒದ್ಬಿಟ್ರೆ, ಯಾವ್ದಾದ್ರು ಪದಾರ್ಥ ಓದ್ರೂ, ಒಂದು ಬುಕ್ ಓದ್ರೆ ಒಂದು ಬಿಡೋರು ಕಾಲ ಮೇಲೆ. ಅದು ಸರಸ್ವತಿ ಅದು. ಹಾಗೆ ಪದಾರ್ಥಗಳ ಮೇಲೆ ಗೌರವ, ಜನರ ಮೇಲೆ ಗೌರವ. ನಾನು ಯಾರನ್ನಾದ್ರೂ ಬೈದು ಬಿಟ್ರೆ ಅಥವಾ ನಾನು ಏನಾದರೂ ಒಂದು ತಪ್ಪು ಮಾಡಿಬಿಟ್ರೆ ಹೊಡೆಯೋರು. ಓದಿಸೋವಾಗ ಒಂದು ಸ್ಕೇಲ್ ಇಟ್ಕೊಂಡಿರೋರು, ವುಡನ್ ಸ್ಕೇಲ್. ಒಂದು ತಪ್ಪು ಮಾಡಿದ್ರೆ ಇಲ್ಲಿಗೆ ಬೀಳೋದು. ಒಂದು ಹ್ಯಾಂಡ್ ರೈಟಿಂಗ್ ಆಚೆ ಈಚೆ ಹೋದ್ರೆ ಬೀಳೋದು ನನಗೆ. ಹಾಗಾಗಿ ನನಗೆ ಇವತ್ತಿಗೂ ಹ್ಯಾಂಡ್ ರೈಟಿಂಗ್ ಇವತ್ತಿಗೂ ಚೆನ್ನಾಗಿದೆ. ಯಾಕೆ ಅಂದ್ರೆ ಕಾರಣ ನಮ್ಮಪ್ಪ. ಆಯ್ತು, ನಮ್ಮ ಅಪ್ಪಂಗೆ ಅನ್ನಿಸ್ತು ಇವನಿಗೆ ತಾಕತ್ ಕೂಡ ಕೊಡಬೇಕು ಅಂತ. ನಂಗೆ ಕಾಲು ತುಂಬ ವೀಕ್ ಇತ್ತು ಚಿಕ್ಕ ವಯಸ್ಸಿನಲ್ಲಿ. ತಾಕತ್ ಕೊಡಬೇಕು. ನಾವೊಂದು ಕನ್ವೆನ್ಷನಲ್ ಫ್ಯಾಮಿಲಿ, ನಾನ್ ವೆಜ್ ಎಲ್ಲ ಏನಿಲ್ಲ. ನಮ್ಮ ಅಪ್ಪನಿಗೆ ಯಾರೋ ಹೇಳಿದ್ರು, ಡಾಕ್ಟ್ರು ಇವನಿಗೆ ಎಗ್ ಕೊಡಿದ್ರು. ನಮ್ಮಪ್ಪ ಎಗ್ ಕೊಡೋರು. ಆವತ್ತಿನ ಕಾಲಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಕಷ್ಟ. ಎಗ್ ಕೊಡೋರು, ತಿನ್ನು ಪರವಾಗಿಲ್ಲ. ಅವ್ರಿಗೆ ಇತ್ತೋ ಇಲ್ವೋ ಬೆಣ್ಣೆ ನನ್ನ ಕೈಲಿ ಸೈಕಲ್ ತುಳಿಸೋರು. ಒಂದು ಗ್ರೌಂಡ್ ಇತ್ತು, ಆ ಗ್ರೌಂಡಲ್ಲಿ ಅವ್ರದೇ ಸೈಕಲ್ 100 ರೌಂಡ್ಸ್ ತುಳಿಬೇಕು. ಕೆಳಗೆ ಏನಾದ್ರು ಮಧ್ಯದಲ್ಲಿ ಇಳಿದ್ರೆ ಬಿಡೋರು. ಆದರೆ ಮುಗಿದ ಮೇಲೆ ನಂಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮೊಟ್ಟೆ, ಆಮೇಲೆ ಒಂದು ಅರ್ಧ ಪೌಂಡ್ ಬ್ರೆಡ್, ಅದಕ್ಕೆ ಬೆಣ್ಣೆ ಹಚ್ಚಿ ಕೊಡೋರು. ತಾಕತ್ ಬರಬೇಕು ಅಂತ. ಎಂಥ ವಿಷನ್ ಇತ್ತು ಅಂದರೆ, ನಮ್ಮಪ್ಪ ಬೆಳೆದಾಗ ಅವ್ರಿಗೆ ಊಟಗಳು ತುಂಬ ಕಡಿಮೆ ಇಲ್ಲ. ಅವ್ರಿಗೆ ಬೆಳೆದಾಗ್ಲೂ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇದ್ದಾಗ್ಲೂ ಇಲ್ಲ. ಅವರ ದುಡ್ಡೆಲ್ಲ ಬೇರೆಯವ್ರಿಗೆ ಹೊರಟೋಗೋದು. ನನಗದಾಗಬಾರ್ದು ಅಂತ ಹೇಳಿ ನನಗೆ ದೈಹಿಕ ತಾಕತ್ ತುಂಬಿದವರು ನಮ್ಮಪ್ಪನೇ, ಮಾನಸಿಕ ತಾಕತ್ ತುಂಬಿದವರು ನಮ್ಮಪ್ಪನೇ. ಸ್ವಿಮ್ಮಿಂಗ್ ಕರ್ಕೊಂಡು ಹೋದ್ರು. ನಂಗೆ ಸ್ವಿಮ್ಮಿಂಗ್ ಅಂದ ತಕ್ಷಣ ಉತ್ಸಾಹ. ಆ ಥರ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದಂಗೆ ನೀರು ಎಲ್ಲಿ ನೋಡಿದ್ರು ಭಯ ಶುರು ಆಗೋಯ್ತು. ನಮ್ಮಪ್ಪ ತಳ್ಳಿಬಿಟ್ರು. ಅಷ್ಟು 8 ಅಡಿ ಕರ್ಕೊಂಡೋದ್ರು, 8 ಅಡಿ ಜಾಗದಲ್ಲಿ ತಳ್ಳಿಬಿಟ್ರು. ನಾನು ಕಿರ್ಚ್ಕೊತಾ ಇದ್ದೀನಿ. ನಮ್ಮಪ್ಪ ಆರಾಮಾಗಿದ್ರು. ನಮ್ಮಪ್ಪಂಗೆ ಚೆನ್ನಾಗಿ ಗೊತ್ತು ಬಡ್ದು ಮೇಲ್ ಬರ್ತಾನೆ ಅಂತ. ಬಿಟ್ರು ನನ್ನ. ಸೊ ಇದು ನಮ್ಮಪ್ಪ. ಎಲ್ಲರ ಲೈಫಲ್ಲೂ ಅವ್ರವ್ರ ಅಪ್ಪಂದ್ರು ಒಂದಲ್ಲ ಇನ್ನೊಂದು ರೀತಿ ಹೀಗೆ ನಡ್ಕೊಂಡಿರ್ತಾರೆ. ನಮ್ಮಪ್ಪ ಕ್ಯಾಲ್ಕುಲೇಟಿವ್ ಅಂದರೆ ಪ್ರತಿಯೊಂದು ಲೆಕ್ಕಾಚಾರ ಹಾಕಿಟ್ಟಿರೋರು. ಈ ತಿಂಗಳಿಗೆ ಎಷ್ಟು ಬೇಕು, ದುಡ್ಡು ಎಷ್ಟು ಬೇಕು, ನನ್ನ ಹತ್ರ ಎಷ್ಟಿದೆ, ನಂಗೆ ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಂದಿದೆ ಅಂದರೆ ನಮ್ಮಪ್ಪ ಕಾರಣ. ಪ್ರತಿಯೊಂದು ಪದಾರ್ಥದ ಬಗ್ಗೆ ಬರೆಯೋರು. ತನ್ನ ರಿಸೋರ್ಸ್ ಅದರಲ್ಲಿ ಯಾವುದೋ ಒಂದು ಸ್ವಲ್ಪ ಲ್ಯಾವಿಶ್ ಅನ್ಸಿದ್ರೆ ಇದು ಬೇಡ ಬಿಡು ಅನ್ನೋರು. ಥ್ಯಾಂಕ್ ಗಾಡ್ ನಮ್ಮಮ್ಮನೂ ಹಾಗೆ ಇದ್ರು. ಅವರಿಬ್ರದ್ದು ಒಳ್ಳೆ ಕಾಂಬಿನೇಷನ್. ನಮ್ಮಪ್ಪ ಏನೋ ತಂದು ಕೊಡೋರು, ಅದರಲ್ಲಿ ನಮ್ಮಮ್ಮ ಮನೆ ಮ್ಯಾನೇಜ್ ಮಾಡೋರು. ನಮ್ಮನೆಗೆ ಬರ್ತಾ ಇದ್ದ ಜನವೂ ಜಾಸ್ತಿ, ಆದರೆ ಮ್ಯಾನೇಜ್ ಮಾಡೋರು. ಎಮೋಷನ್ಸ್ ಯಾವತ್ತೂ ಕಡಿಮೆ ಆಗಲಿಲ್ಲ ನಮ್ಮಪ್ಪನಿಗೆ. ದುಡ್ಡು ಕಡಿಮೆ ಆಗ್ತಾ ಇತ್ತು, ಎಮೋಷನ್ಸು ರಿಚ್ನೆಸ್ ಇದೆಯಲ್ಲ ಕಡಿಮೆ ಆಗಲಿಲ್ಲ. ನಮ್ಮಪ್ಪ ತನ್ನ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತನ್ನ ತಂದೆಯನ್ನು ಸೇವೆನೇ ಮಾಡಿದ್ರು. ಬಹುಶಃ ನನಗೆ ಇವತ್ತು ನಮ್ಮ ಅಮ್ಮನ ಜೊತೆಲಿ ಇದ್ದೀನಿ ಅಂತಂದರೆ 35 ವರ್ಷ ಆಯ್ತು ನಮ್ಮ ತಂದೆ ಹೋಗಿ. ನಮ್ಮ ಅಮ್ಮಂಗೆ ಯಾವತ್ತೂ ನಮ್ಮ ಅಪ್ಪ ಇಲ್ಲ ಅಂತ ಅನ್ನಿಸೋಕೆ ಬಿಡಲಿಲ್ಲ ನಾವು. ಅದಕ್ಕೆ ಕಾರಣ ನಮ್ಮ ಅಪ್ಪನೇ.
ಅವ್ರ ತಂದೆ ನೋಡ್ಕೊಂಡಿದ್ದ ರೀತಿ, ಅವ್ರ ತಾಯಿಯನ್ನ ನೋಡ್ಕೊಂಡಿದ್ದ ರೀತಿ ಸೂಪರ್. ನನ್ನ ಕಣ್ಣೆದುರುಗಡೆ ನೋಡಿದ್ರಿಂದ ನಂಗೆ ಹಾಗೆ ಬದುಕಬೇಕು ಅಂತ ಅನ್ನಿಸ್ತು. ನಮ್ಮಪ್ಪ ನನ್ನ ತಾಯಿಯ ತಂದೆ ತಾಯಿಯನ್ನ ನೋಡ್ಕೊಂಡಿದ್ದ ರೀತಿ ನಂಗೆ ಆಶ್ಚರ್ಯ. ಸಾಧಾರಣ ಅತ್ತೆ ಮಾವ ಬಾಮ ಇದ್ದಂದ್ರು, ಮತ್ತೆ ನಮ್ಮ ತಾಯಿ ಅಕ್ಕನೂ ಇದ್ರು. ಬಾಮ ಇದ್ರಂದ್ರೆ ಅವರ ಹೆಂಡತಿಯರನ್ನ ನೋಡ್ಕೊಳ್ಳೋ ರೀತಿ ಅಥವಾ ನಡೆಸ್ಕೊಳ್ಳೋ ರೀತಿ. ನಮ್ಮ ಅಜ್ಜಿ ತಾತನನ್ನ ಅಂದ್ರೆ ನಮ್ಮ ತಾಯಿಯನ್ನ ನಮ್ಮಪ್ಪ 2 ವರ್ಷಕ್ಕೊಂದ್ಸಲ ಟೂರ್ ಕರ್ಕೊಂಡು ಹೋಗೋರು. ಟೂರ್ ಕರ್ಕೊಂಡು ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ದೇವಸ್ಥಾನನೋ ನದಿನೋ ಸ್ನಾನ ಮಾಡಿಸಿ ಈಚೆ ಕರ್ಕೊಂಡ್ಬರೋರು. ಅವತ್ತಿನ ರಿಸೋರ್ಸಸ್ ತುಂಬಾ ಇರ್ತಿರ್ಲಿಲ್ಲ ಅಲ್ವಾ? ಆದ್ರೂ ಮನಸ್ಸಿನಲ್ಲಿ ಎಲ್ರು ರಿಚ್ ಇದ್ರು, ಕರ್ಕೊಂಡು ಹೋಗ್ಬೇಕು, ಅವರು ಖುಷಿ ಪಡಿಸ್ಬೇಕು. ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದು ಸಹಜ. ಹೌದು, ಇವತ್ತಿನ ಜನರೇಷನ್ ಅಲ್ಲಿ ಅಪ್ಪ ಅಮ್ಮನೇ ಬರ್ಡನ್ ಆಗ್ಬಿಟ್ಟಿದ್ದಾರೆ. ನನ್ನ ಜನರೇಷನ್ ಅಲ್ಲಿ ಅಪ್ಪ ಅಮ್ಮ ಬರ್ಡನ್ ಅಲ್ಲ. ಆದ್ರೆ ಅತ್ತೆ ಮಾವನನ್ನ ಕರ್ಕೊಂಡು ಹೋಗ್ಬೇಕಂತಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಮುಜುಗರ ಆಗತ್ತೆ, ಯಾವ್ದೋ ಒಂದು ಈಗೋ ಬ್ಲಾಕ್ ಆಗತ್ತೆ, ಬೇರೆ ಬೇರೆ ಫ್ಯಾಮಿಲಿ ಅನ್ಸತ್ತೆ, ಓನರ್ಶಿಪ್ ಇಲ್ಲ. ನಮ್ಮ ಅಪ್ಪಂಗೆ ಬೈಫರ್ಕೇಶನ್ ಇರಲಿಲ್ಲ. ತನ್ನ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆಂಟ್, ನನ್ನ ಹೆಂಡತಿ ಅಪ್ಪ ಅಮ್ಮನೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರನ್ನ ಟೂರ್ ಕರ್ಕೊಂಡು ಹೋಗೋರು. ನಮಗಿಂತ ಜಾಸ್ತಿ ಗೌರವ ಫೆಸಿಲಿಟಿಯನ್ನ ಅವ್ರಿಗೆ ಕೊಡೋರು. ಅವರು ನಮ್ಮ ಅಪ್ಪನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿತ್ತು. ಏನ್ ವಿಷಯ ಬಂದ್ರು ನಮ್ಮ ಸ್ವಾಮಿ ಅಂತ ಕರೆಯೋರು. ನಮ್ಮ ತಾತ, ಸ್ವಾಮಿ ನಿಮ್ಮ ಹತ್ರ ಬರ್ತೀನಿ ನಾನು ಇವತ್ತು, ಯಾಕೋ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ಬರೋರು. ನಮ್ಮಪ್ಪ ಟೈಮ್ ಕೊಡೋರು. ಸೊ ಹಿ ವಾಸ್ ಎ ಹೀರೋ ದೇರ್. ಆ ಇಡೀ ಮನೆಯನ್ನ ನಡೆಸ್ಕೊಳ್ಳುವ ರೀತಿ. ಯಾರು ಬಂದ್ರು, ಮಕ್ಕಳು ಬಂದ್ಬಿಟ್ರೆ ಮಾಮ ಅನ್ನೋರು ಎಲ್ಲರ ಜೊತೆ ಚೆನ್ನಾಗಿ ಬದುಕೋರು. ಆ ಮಕ್ಕಳೆಲ್ಲ ಬರೋರು, ಇವ್ರು ಕೈ ತುತ್ತು ಕೊಡೋರು. ಚಿಕ್ಕ ಮಕ್ಕಳೆಲ್ಲ ಬಂದು ಹೆಗಲ ಮೇಲೆ ಕೂತ್ಕೊಂಡ್ಬಿಡೋರು, ತಲೆ ಬಾಚೋರು. ತನ್ನ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟು ಅವ್ರಿಗೆ ಓಕೆ. ಊಟ ಮಾಡುವಾಗ ನಮ್ಮ ಅಪ್ಪನ ಮೇಲೆ ಚೆಲ್ಲೋರು, ಎಲ್ಲ ಎಕ್ಸ್ಪೆರಿಮೆಂಟು ಓಕೆ. ನನ್ನ ತಮ್ಮ ಹುಟ್ಟಿದ್ದು ರಾಮನವಮಿಗೆ. ನಮ್ಮಪ್ಪ ಅವತ್ತಿನ ದಿನ ರಜೆ ಹಾಕೋರು. ರಜೆ ಹಾಕಿ ನಮ್ಮ ಮನೆ ಪಕ್ಕದಲ್ಲಿ ಸ್ಲಮ್. ಆ ಸ್ಲಮ್ಮಿನ ಎಲ್ಲ ಮಕ್ಕಳು ನಮ್ಮ ಮನೆಗೆ ಬರೋರು, ಆಟ ಆಡಕ್ಕೆ ಎಲ್ಲದಕ್ಕೂ ಬರೋರು. ಒಂದು 7-8 ಜನ ನನ್ನ ತಮ್ಮನ ಫ್ರೆಂಡ್ಸು, ಅದರ ಪಕ್ಕದಲ್ಲಿ ಒಂದಷ್ಟು ಜನ. ನಮ್ಮಪ್ಪ ಏನ್ ಮಾಡೋರು ಅಂದ್ರೆ ಎಲ್ಲರನ್ನು ಕರೆಸಿ ಬೆಳಿಗ್ಗೆ ಸ್ನಾನ ಮಾಡಿಸೋರು. ನಲ್ಲಿ ನೀಲ್ ಬರ್ತಾ ಇತ್ತು, ಬಿಸಿಲುಗಾಲ ಬೇರೆ. ಎಲ್ರಿಗೂ ಸ್ನಾನ ಮಾಡಿಸಿ ಮೈ ಒರೆಸೋರು, ಎಲ್ರಿಗೂ ತಲೆ ಬಾಚೋರು. ಎಲ್ರಿಗೂ ಒಂದು ಬಕೆಟ್ ಪಾನಕ, ಒಂದು ಬಕೆಟ್ ಕೋಸಂಬರಿ ಕೊಟ್ಬಿಟ್ಟು ಎಷ್ಟು ಜನ ಬರ್ತಾರೆ ಈ ರಸ್ತೆಯಲ್ಲಿ ಎಲ್ರಿಗೂ ಕೊಡಿ, ನೀವು ಚೆನ್ನಾಗಿ ತಿನ್ನಿ ಅನ್ನೋರು. ನಮ್ಮ ಅಪ್ಪನ ಎಲ್ಲ ಸೇವಿಂಗ್ಸು ಇದಕ್ಕೆ ಅಂತ ಸೇವಿಂಗ್ಸ್ ಇಡ್ತಾ ಇದ್ರು. 1 ರೂಪಾಯಿ 2 ರೂಪಾಯಿ ಇಡ್ತಾ ಇದ್ರು. ಅದೊಂದು ವರ್ಷಕ್ಕಾಗುವಷ್ಟು ಇಡ್ತಾ ಇದ್ರು ಆ ದಿನಕ್ಕೆ ಅಂತ. ನಮ್ಮ ಸೋದರ ಮಾವ ಒಬ್ರು ಕೇಳಿದ್ರು, ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ಇವ್ರಿಗೆಲ್ಲ? ನಾನು ರಾಮನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ. ಮಕ್ಳಿಗೆ ಸ್ನಾನ ಮಾಡಿಸೋದ್ನ. ಇದು ರಿಚ್ನೆಸ್. ನಮ್ಮ ಅಪ್ಪಂಗೆ ಯಾವತ್ತು ಇದು ನನ್ನ ಮಕ್ಕಳು, ಇದು ಬೇರೆಯವ್ರ ಮಕ್ಕಳು ಅಂತ ಅನಿಸ್ಲೇ ಇಲ್ಲ. ಅವರ ಫ್ರೆಂಡ್ ಮಕ್ಕಳನ್ನೆಲ್ಲ ನಮ್ಮ ಅಪ್ಪ ಬಂದು ನನ್ನ ಮಗು ಅನ್ನೋರು ಅಷ್ಟೆ. ಹೀಗೆ ಒಂದು ಅದ್ಭುತ. ನನಗೆ ಕಾಲೇಜ್ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾ ಇದ್ರು. ಎಲ್ಲರನ್ನೂ ನಮ್ಮಪ್ಪ ತುಂಬಾ ಏನು ಮಾತಾಡಿಸ್ತಾ ಇರಲಿಲ್ಲ, ಆದರೆ ತುಂಬಾ ಚೆನ್ನಾಗಿ ನಡೆಸ್ಕೊಳ್ಳೋರು. ನಾವೆಲ್ಲ ಒಳಗಡೆ ಇದ್ರೆ ನಮ್ಮಪ್ಪ ಹೊರಗಡೆ ಹೋಗಿ ಒಂದು ತೋಟದಲ್ಲಿ ಏನೋ ಕೆಲಸ ಮಾಡ್ತಾ ಇರೋರು, ನಮಗೆ ಸ್ಪೇಸ್ ಕೊಡೋರು. ಹಾಗೆ ಹೇಳಕ್ಕೆ 1-2 ಅಲ್ವೇ ಅಲ್ಲ. ಬಟ್ ಆ ಟೀನೇಜರ್ ಜೋಶ್ ಅಂತ ಒಂದಿರುತ್ತಲ್ವಾ, ಅಥವಾ ಒಂದು ಅಡೋಲೆಸೆಂಟ್ ಏಜ್, ಈಗ ಟೀನೇಜ್ ಬಾರ್ಡರ್ ಅಲ್ಲಿ ಅಂಡ್ 20s ಅಲ್ಲಿ ಇರುವಾಗ ಗಂಡು ಮಕ್ಕಳಲ್ಲಿ ಏನೋ ಒಂದು ಹೊಸ ಪ್ರಪಂಚ ನೋಡ್ತಿರ್ತಾರೆ, ಏನೋ ಒಂದು ಇಂಡಿಪೆಂಡೆನ್ಸ್ ಸಿಕ್ಕಿರುತ್ತೆ, ಒಂದು ಆರೋಗ್ಯನ್ಸ್ ಇರುತ್ತೆ, ಏನೋ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅಪ್ಪ ಅಮ್ಮನ್ ಏನ್ ಕೇಳೋದು ನನಗ್ ಗೊತ್ತಾಗಲ್ವಾ ಅನ್ನುವ ಆ ಫೇಸ್ ನಿಮ್ಮ ತಂದೆಯ ನಂಟು ಹೇಗಿತ್ತು ಅವಾಗ? ನಂಗೆ ತುಂಬಾ ಇತ್ತು, ನಮ್ಮ ಅಪ್ಪಂಗೆ ಇರ್ಲಿಲ್ಲ, ನಂಗಿತ್ತು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಈಗ ಅಪ್ಪ ಹೊಡಿತಿದ್ರು ಅಂತಾನು ಹೇಳಿದ್ರಿ. ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ 10 years ಅಂಡ್ ಅಬವ್ ಗಂಡ್ ಮಕ್ಳಿಗೆನೆ ಬೈಯೋದಿರ್ಲಿ, ಒಂದ್ ಬುದ್ಧಿ ಮಾತು ಹೇಳೋದು ಇಷ್ಟ ಆಗೋದಿಲ್ಲ. ದೇ ಸ್ಟಾರ್ಟ್ 1-2 ಏಟ್ ಬಿತ್ತು ಅಂತಂದ್ರೆ, 1-2 ಮಾತ್ ಫೀಡ್ಬ್ಯಾಕ್ ಕೊಟ್ವಿ ಅಂದ್ರೆ ಡಿಸ್ಟೆನ್ಸ್ ಮಾಡಕ್ಕೆ ಟ್ರೈ ಮಾಡ್ಬಿಡ್ತಾರೆ. ಬಟ್ ಅವಾಗ ನಿಮ್ ಅಕ್ಸೆಪ್ಟೆನ್ಸ್ ಹೇಗಿತ್ತು? ನಾನು ಅರೋಗೆಂಟ್ ಆಗೇ ಇದ್ದೆ. ನಮ್ಮಪ್ಪ ಅದನ್ನ ಸಮಾಧಾನ ಮಾಡೋರು, ಏನಿಲ್ಲ, ಸುಮ್ಮನೆ ಕರೆದು ಕೂಡಿಸ್ಕೊಂಡು ಬೆನ್ಸವ್ರವ್ರು ಅಷ್ಟೇ.
ತಲೆ ಸವ್ರವ್ರು, ಬೆನ್ ಸವ್ರವ್ರು ಅಷ್ಟೇ. ಸರಿ ಹೋಗ್ತಾ ಇತ್ತು ನನಗೆ. ಮನೆ ಕಟ್ತಾ ಇದ್ವಿ, ಅದು ಸಾಲ ಮಾಡಿ. ನಾನು ಮನೆ ಕಟ್ಟಬೇಕಾದ್ರೆ ನಂಗೆ ಏನೋ ತಗೊಂಬರಕ್ಕೆ ಹೇಳಿದ್ರು, ಊಟ ತಗೊಂಬರಕ್ಕೆ ಹೇಳಿದ್ರು. ಅದೊಂದು 8-10 ಜನ ಕಾಂಕ್ರೀಟ್ ಹಾಕ್ತಾ ಇದ್ರು, ಅವ್ರಿಗೆಲ್ಲ ಊಟ ಕೊಡ್ಬೇಕು. ಇವತ್ತಿನ ತರ ಹೋಟೆಲ್ಸ್ ಎಲ್ಲ ಇರ್ಲಿಲ್ಲ ಅವಾಗ. ಮನೆಯಿಂದ ತಗೊಂಬರ್ಬೇಕು, ನಾನು ಸೈಕಲಲ್ಲಿ ತಗೊಂಡ್ಬರ್ಬೇಕು. 7-8 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರ್ಬೇಕು. 2 ಬ್ಯಾಗ್ ಇಟ್ಕೊಂಡು ಸೈಕಲಲ್ಲಿ ಬರ್ತಾ ಇದ್ದೆ. ಬರೋದು ಒಂದು ಸ್ವಲ್ಪ ಲೇಟ್ ಆಯ್ತು. ನಮ್ಮ ತಂದೆ ಅವತ್ತಿನ ದಿನ ನನ್ನ ಜೊತೆ ಮಾತಾಡ್ಲಿಲ್ಲ. ಕೆಲಸದವ್ರು ನಿಂಗೆ ಅಷ್ಟು ಹಗುರಾಗೋಯ್ತಾ ಅಂತ ಕೇಳಿದ್ರು. ಯಾಕೆ ಅಂತಂದ್ರೆ, ನೋಡು, ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದಾರೆ, ಊಟದ ಟೈಮ್ 1 ಗಂಟೆ, ಊಟ ನಾನು ಟೈಮಿಗೆ ಕೊಟ್ಟಿಲ್ಲ ಅಂತಂದ್ರೆ ಬೆಳಗ್ಗೆ ಅಂತ ಶ್ರಮ ಹಾಕಿಲ್ವ ಅವರು? ಅವರಿಗೆ ತನ್ನ ಮೇಲೆ ಎಷ್ಟು ಇತ್ತು, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ, ಆ ಕೆಲಸದವ್ರ ಮೇಲೆ ಅಷ್ಟೇ ಇತ್ತು. ಅವ್ರು ಯಾರು ಕೇಳಿದವ್ರಲ್ಲ, ಆದರೆ ನಮ್ಮ ತಂದೆ ಅದನ್ನ ಕಮಿಟ್ ಮಾಡಿಸೋರು. ಸೊ ಅವತ್ತಿನಿಂದ ನನಗೆ ಕೆಲಸದವ್ರು ಅನ್ನೋ ಕಾನ್ಸೆಪ್ಟ್ ಹೊರಟೋಯ್ತು. ನಮ್ಮವರು ಅಷ್ಟೇ, ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋರೆಲ್ಲ ನಮ್ಮವರು ಅಷ್ಟೆ. ಹೀಗೆ 1-2 ಲೆಸನ್ಸ್ ಅಲ್ಲ. ನನ್ನ ಕ್ಲಾಸ್ಮೇಟ್ ಒಬ್ಬ ಮುನಿರತ್ನಂ ಅಂತ, ನಮ್ಮ ತಂದೆಗೆ ಹುಬ್ಳಿಗೆ ಟ್ರಾನ್ಸ್ಫರ್ ಆಯಿತು. KSRTC ಪ್ರಿಂಟಿಂಗ್ ಪ್ರೆಸ್ಸಲ್ಲಿದ್ದರು. ನನ್ನ ಫ್ರೆಂಡ್ಗೂ ಅವನಿಗೆ ಹುಬ್ಳಿಯಲ್ಲಿ ಪೋಸ್ಟಿಂಗ್ ಆಯಿತು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಅವರಿಬ್ರು ನಮ್ಮನೇಲಿದ್ದಾಗ ಪರಿಚಯ ಆಯಿತು. ಆದರೆ ಕ್ರಮೇಣ ಅವ್ನು ನಮ್ಮ ಅಪ್ಪನ ಮನೆಗೆ ಬರೋಕ್ಕೆ ಶುರು ಮಾಡ್ದ. ಕೂತ್ಕೊಂಡು ಪೂಜೆ ಮಾಡಿಸೋರು, ಅವನ ಕೈಲಿ ಅವನ ಜೊತೆ ಎಲ್ಲ ಕಡೆ ಅಲ್ಲಿ ಸುತ್ತಮುತ್ತ ಹೋಟ್ಲಿಗೆ ಹೋಗೋದು ಎಲ್ಲ ಮಾಡೋರು. ಅದು ಸ್ವಲ್ಪ ಅನುಕೂಲಕ್ಕೆ ಬಂದಿದ್ರು ಅವಾಗ. ಅಷ್ಟೊತ್ತಿಗೆ ನನ್ನ ಮದುವೆನೂ ಆಗಿತ್ತು. ಅವನಿಗೆ ಒಂದಿನ ಹುಷಾರಿಲ್ಲ, ಜ್ವರ ಬಂದರೆ ನನ್ನನ್ನು ಹೆಂಗೆ ನೋಡ್ಕೊಂಡಿದ್ರು ಹಾಗೆ ಅವನ್ನ ಕರೆದು 2 ದಿನ ನಮ್ಮಪ್ಪ ರಜೆ ಹಾಕಿ ಅವನ ಪಕ್ಕದಲ್ಲಿ ಕೂತ್ಕೊಂಡು ಹಣೆಗೆ ಪಟ್ಟಿ ಕಟ್ಟಿ, ಹೊಟ್ಟೆಗೆ ಪಟ್ಟಿ ಕಟ್ಟಿ, ತಣ್ಣೀರು ಪಟ್ಟಿ ಕಟ್ಟಿ ವಿಷ್ಣು ಸಹಸ್ರನಾಮ ಹೇಳೋದು. ಅವ್ರಿಗೆ ಗೊತ್ತಿದ್ದ ಸೊಲ್ಯೂಷನ್ ಅದು. ಹೀಲಾಯ್ತು. ಚಿಕ್ಕಣ್ಣ ಅಂತ ನಂಗೆ ಚೆನ್ನಾಗಿ ನೆನಪಿದೆ. ನಮ್ಮ ತಂದೆಯ ಅಸಿಸ್ಟೆಂಟ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಬೆಂಗಳೂರಿನಲ್ಲಿ. ಚಿಕ್ಕಣ್ಣ ಮನೆಗೆ ಬಂದರೆ ಅವ್ರ ಕೆಲಸದವ್ರು, ಜೂನಿಯರ್ ಅಂದರೆ 4-5 ಲೆವೆಲ್ ಜೂನಿಯರ್ ಬಂದರೆ ಚಿಕ್ಕಣ್ಣಂಗೆ ಚೇರ್ ಕೊಡು ಅನ್ನೋರು. ಆ ಹೆಸರು ನನಗೆ ನೆನಪಿದೆ, ಆ ವ್ಯಕ್ತಿತ್ವ ನಂಗೆ ನೆನಪಿದೆ. ಚೇರ್ ಕೊಡು, ಕಾಫಿ ಮಾಡ್ಕೊಂಬಾ, ನಮ್ಮ ಅಮ್ಮಂಗೆ ಹೇಳ್ತಾ ಇದ್ರು. ನನ್ನ ಕೈಲಿ ಚೇರ್ ಹಾಕಿಸ್ತಾ ಇದ್ರು. ಬಹುಶಃ ಹ್ಯುಮ್ಯಾನಿಟಿಯ ಟಾಪ್ ಮೋಸ್ಟ್ ಅಂತ ಹೇಳ್ಬೇಕು. ಅವರಲ್ಲಿ ಆ ಭಿನ್ನತೆ ಇರಲೇ ಇಲ್ಲ. ಬಹುಶಃ ಎಲ್ಲ ಕ್ವಾಲಿಟೀಸ್ ನನ್ನಲ್ಲಿ ಬರ್ಲಿಕ್ಕೆ ಶುರು ಆಗಿದೆ. ಎಕ್ಸಾಕ್ಟ್ಲಿ. ಇವತ್ತು ನಿಮ್ಮನ್ನ ಒಂದು ರೋಲ್ ಮಾಡೆಲ್ ಆಗಿ ಹೀಗಿರಕ್ ಸಾಧ್ಯನಾ ಅಂತ ಅನ್ಕೊಂಡ್ರೆ ಎಲ್ಲಿಂದ ಬಂತು ಅಂದ್ರೆ, ಇವತ್ತು ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಡೆಫಿನೆಟ್ಲಿ ಯಥಾವತ್ತಾಗಿ ಹಂಗಿಂದ ಹಿಂಗ್ ಬಂದಿದೆ ಅಂತ. ಅವರ 1% ನಾನಲ್ಲ. Oh my God. ತನ್ನ ಮಗನ ಫ್ರೆಂಡನ್ನು ಜ್ವರದಲ್ಲಿ ಬದುಕಿಸ್ಬೇಕು ಅಂತ ಅವ್ನು ಚೆನ್ನಾಗಿ ಇಟ್ಕೋಬೇಕು. ನಮ್ಮಪ್ಪ ಯಾವತ್ತೂ ಜಾತಿ ಕೇಳಿದವ್ರಲ್ಲ, ಈ ಯಾವ ಧರ್ಮದವರು ಅಂತ ಕೇಳಿದವ್ರಲ್ಲ. ತನಗೆ ಗೊತ್ತಿರುವ ಪರದಿಯೊಳಗೆ, ತನ್ನಲ್ಲಿರುವ ರಿಸೋರ್ಸ್ ಒಳಗೆ ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಂಡಿದ್ರು. ಬಹುಶಃ ಅಜಾತ ಶತ್ರು ಅಂತ. ಇವತ್ತು ಅವ್ರು ಇದ್ದಿದ್ರೆ ಅವ್ರಿಗೆ ಎಷ್ಟು ವಯಸ್ಸಾಗಿರ್ತಿತ್ತು? 80. ಮಿಸ್ ಮಾಡ್ಕೊಳ್ತೀರಾ? ಮಾಡ್ಕೊಳಲ್ವಾ? ಯಾಕೆ? ನನ್ನ ಜೊತೆಲೇ ಇದಾರಲ್ಲ, ನನ್ನ ಒಳಗಡೆಯಿಂದ ಸಾಫ್ಟ್ವೇರ್ ಹಾರ್ಡ್ವೇರ್ ಅಲ್ಲ. ಹೀಗೆ ಪ್ರತಿಯೊಬ್ಬರ ಲೈಫಲ್ಲೂ ಅಪ್ಪ ಹೀರೋ ಹಾಗೆ ಆಗ್ತಾರೆ. ನಾವು ಅವ್ರಿದ್ದಾಗ ಅದು ಗೊತ್ತಾಗಲ್ಲ ನಮ್ಗೆ. ಅವ್ರಿಲ್ದೇ ಇದ್ದಾಗ ಕೊರಗ್ ಕಾಣುತ್ತೆ. ನಮ್ಮಪ್ಪ ಸಾಯುವಾಗ, ಸತ್ತಾಗ ಹುಬ್ಳಿಯಿಂದ ಇಡೀ ಹುಬ್ಳಿ ಮುಚ್ಚಿಬಿಟ್ಟು ಬಂದಿದ್ರು. ಹುಬ್ಳಿ ಪ್ರಿಂಟಿಂಗ್ ಪ್ರೆಸ್ ಮುಚ್ಚಿಬಿಟ್ಟು ಎಲ್ಲರೂ ಬಂದಿದ್ರು. ನೋಡಕ್ಕಲ್ಲ, ಕರ್ಕೊಂಡು ಬಂದಿತ್ತು. ಹುಬ್ಳಿಲಿ ಸತ್ತಿದ್ದು. ಒಂದು ವ್ಯಕ್ತಿ ಸಾಯೋದ್ರಲ್ಲೂ ಕೂಡ, ಸಾವಿನಲ್ಲೂ ಕೂಡ ಒಂದು ಹೀರೋಯಿಸಮ್ ತೋರಿಸಿದ್ ನಮ್ಮಪ್ಪ. ತಪ್ಪು ಮಾಡಿದವ್ರಲ್ಲ, ಮೋಸ ಮಾಡಿದವ್ರಲ್ಲ, ಒಂದು ಕೆಟ್ಟ ಭಾವನೆ, ಕೆಟ್ಟ ಭಾಷೆ ಬಳಸಿದವ್ರಲ್ಲ. 100 ಐಡಿಯಾಲಜಿಗಳನ್ನ ನನಗೆ ತುಂಬಿದವ್ರು ಅವರು. ಥ್ಯಾಂಕ್ ಯು ನಿಮಗೆ, ಅವ್ರನ್ನ ಮತ್ತೆ ನೆನೆಸ್ಕೊಳ್ಳೋಂಗೆ ಮಾಡಿದ್ದಕ್ಕೆ.
ಅದಕ್ಕೆ ಥ್ಯಾಂಕ್ಸ್ ಆಕ್ಚುಲಿ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ನಿಮ್ಮನ್ನ ನೋಡಿದಾಗ ಹೇಗಿರಕ್ ಸಾಧ್ಯನಾ ಅಂತ. ನನಗೂ ನಿಮ್ಮ ಜೊತೆಗೆ ಇಷ್ಟು ವರ್ಷದಿಂದ ನಾನು ಜೊತೆಯಲ್ಲಿದ್ದೀನಿ, ನಿಮ್ಮ ಜೊತೆ ಕಲಿತಾ ಇದ್ದೀನಿ, ಅಷ್ಟು ಒಡನಾಟ ಇದೆ. ಆದ್ರೂ ಅನ್ಸುತ್ತೆ ಹೆಂಗೊಬ್ಬ ಮನುಷ್ಯ ಹೆಂಗಿರಕ್ ಸಾಧ್ಯ ಅಂತ ಮೂಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಷ್ಟೇನೆ. ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಳ್ಳಿ. ಒಂದು ನಂಗೆ ಬುದ್ಧಿ ಬಂದ್ಮೇಲೆ, ನನ್ನ ಕೆಲಸಕ್ಕೆಲ್ಲ ಸೇರಿದ್ಮೇಲೆ ನಂಗೆ ಎಷ್ಟೋ ಸಲ ಅನ್ನಿಸ್ಬಿಡ್ತು ನಮ್ಮ ಅಪ್ಪಂಗಿಂತ ನಾನು ಗ್ರೇಟ್ ಅಂತ. ಅನ್ಸುತ್ತಾ? ತೋರಿಸ್ಕೊತಾ ಇರ್ಲಿಲ್ವೇನೋ, ಆದ್ರೆ ಅವ್ರ ಜೊತೆ ಮಾತು ಕೆಲವು ಸಲ ನಿಲ್ಲಿಸ್ಬಿಡ್ತಾ ಇದ್ದೆ. ಅವ್ರ ಅಪ್ರೋಚ್ ನಂಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅವ್ರು ತುಂಬಾ ಹಂಬಲ್ಲು, ತುಂಬಾ ಸಾಫ್ಟು. ಎದುರುಗಡೆ ಶತ್ರುಗಳು ಬಂದ್ರು ಕೂಡ ಅವರು ಅದೇನು ತಲೆನೇ ಕೆಡಿಸ್ಕೋತಾ ಇರ್ಲಿಲ್ಲ. ಅವ್ರ ಮೇಲೆ ನೂರಾರು ಆಪಾದನೆಗಳು ಮಾಡೋರು. ಇವ್ರು ತುಂಬಾ ಸ್ಟ್ರಿಕ್ಟ್ ಅಂತ ಹೇಳಿ ಅವ್ರ ಜೊತೆಲಿರೋರು ಕೆಲವರು ಬದುಕಕ್ಕಾಗ್ತಾ ಇರ್ಲಿಲ್ಲ. ಆದರೆ ನಮ್ಮಪ್ಪ ಆ ಥರ ಯಾವತ್ತೂ ರಿಟರ್ನ್ ಒಂದು ದ್ವೇಷನೋ ಅಥವಾ ರಿಟರ್ನ್ ಒಂದು ಕೌಂಟರ್ ಏನಾದ್ರು ಮಾಡೋದು ಅದೆಲ್ಲ ಮಾಡ್ತಾ ಇರಲಿಲ್ಲ. ಅವತ್ತಿಗೆ ನನಗೆ ತಪ್ಪು ಅನ್ನಿಸ್ತಾ ಇತ್ತು ನಮ್ಮಪ್ಪನ ಅಪ್ರೋಚ್, ಇವತ್ತಲ್ಲ. ಅವ್ರು ಇರೋವಾಗ ಹಾಕೊಟ್ಟಿದ್ದೇನೆ ನನ್ನ ಜೊತೆ ಒಂದು 23 ವರ್ಷ ಬದುಕಿದ್ರು. ಆ 23 ವರ್ಷನೇ ಈ ಕಳೆದ 36 ವರ್ಷದ ಬದುಕು ನಂಗೆ ಸಾರ್ಥಕತೆ ತಂದಿದ್ದು ನಮ್ಮಪ್ಪ. ಯಾರ್ಡ್ ಸ್ಟಿಕ್ಕಲ್ಲಿ ಅವ್ರ ಥರ ಇರೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಗಿಲ್ಲ. ಇನ್ನ ವ್ಯಕ್ತಿ ಹೇಗಿದ್ದಿರ್ಬೋದು ಅನ್ಕೊಳ್ತಾ ಇದ್ದೀನಿ. ನಮ್ಮಪ್ಪನ ಕೆಲವು ಅಪ್ರೋಚಸ್ ಟೈಮ್ ತಗೋಬೋದು ಈ ಎಪಿಸೋಡು. ಪ್ಲೀಸ್ ಹೇಳಿ. ಒಂದಿನ ನಮ್ಮ ಮನೆಯಲ್ಲಿ ತಿಥಿ, ನಮ್ಮ ಯಾರ್ದೋ ಹಿರಿಯರ್ದು, ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮಪ್ಪನೂ ಬಂದರು. ನಮ್ಮ ಮನೇಲಿ ಅವ್ರು ಬಂದಾಗ ಚಿಕ್ಕ ಚಿಕ್ಕ ಮಕ್ಕಳು, ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಮಾಮಾಗ ನಾನು ಬಡಿಸ್ತೀನಿ ಅಂತ ಅದೊಂದು ಉತ್ಸಾಹದಲ್ಲಿ ಹೋಗಿ ಬಡಿಸೋರು. ನಮ್ಮಪ್ಪ ಅನ್ನ ಬಡಿಸಿದ್ದಾರೆ, ಆಮೇಲೆ ಸಾರು ಅಂದ್ಕೊಂಡು ಪಾಯಸ ಬಡಿಸಿದ್ದಾರೆ, ತಿಂದಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಅಯ್ಯೋ ದೇವ, ಹೇಳಿಲ್ವಾ ಅವರು? ಹೇಳಿಲ್ಲ. ಆಮೇಲೆ ಅವರಮ್ಮ ಅಂದ್ರೆ ನನ್ನ ಸೋದರತ್ತೆ ಅವ್ರು ನೋಡ್ಬಿಟ್ಟು ಸಾರು ಬಡಿಸೋದಲ್ವಾ ನೀನು, ಪಾಯಸ ಬಡಿಸಿದ್ಯಾ ಅಂತ. ಅಯ್ಯೋ ಪ್ರಸಾದ, ಮಗು ಬಡಿಸಿರೋದು. ಅಷ್ಟು ಅಕ್ಸೆಪ್ಟಬಿಲಿಟಿ. ನಮ್ಮಪ್ಪ ಅಂದ್ರೆ ನಂಗೆ ಕಣ್ಣೀರು ಬರೋದಲ್ಲ, ಅವರೆಲ್ಲರಿಗೂ ಬರುತ್ತೆ. ಅವ್ರು ಬದುಕಿದ ರೀತಿನೇ ಹಾಗೆ. ಕ್ರೈಸಿಸ್ ಅಂದರೆ ನಮ್ಮಪ್ಪ ಫೇಸ್ ಮಾಡ್ತಾ ಇದ್ದಿದ್ದ ರೀತಿ. ನಮಗೆಲ್ಲ ಇವತ್ತು ತುಂಬ ರಿಸೋರ್ಸ್ ಇದೆ, ನೆಟ್ವರ್ಕ್ ಇದೆ, ರಿಸೋರ್ಸಸ್ ಇದೆ, ಅನುಕೂಲವಾಗಿದ್ದೀವಿ. ಅವತ್ತು ಏನೂ ಅನುಕೂಲ ಇಲ್ಲದೆ ನಮ್ಮಪ್ಪನ ಕ್ಯಾನ್ಸರ್ ಬಂದಾಗ, ನಮ್ಮ ತಾತನ ಕ್ಯಾನ್ಸರ್ ಬಂದಾಗ ಅವ್ರು ನಡ್ಕೊಂಡಿದ್ದ ರೀತಿ. ತುಂಬ ಕ್ರೈಸಿಸ್ ಅಂದರೆ ಹಣ ಇರ್ತಾ ಇರಲಿಲ್ಲ. ಆ ಹಣ ಇಲ್ಲದೆ ಇದ್ದಾಗ ಅವ್ರು ನಡ್ಕೋತಾ ಇದ್ದಿದ್ದ ರೀತಿ, ಅಡ್ಜಸ್ಟ್ ಆಗ್ತಾ ಇದ್ದಿದ್ದ ರೀತಿ, ಪರಿಸ್ಥಿತಿಗೆ ಅಡ್ಜಸ್ಟ್ ಆಗೋರು. ಫೋರ್ಕಾಸ್ಟಿಂಗು, ಇದರ ಜೊತೆ ಅವ್ರಿಗೆ ಪಾಲಿಟಿಕ್ಸು, ಇಂಡಿಯಾ ಅಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ತುಂಬ ಇತ್ತು. ಆ ಇಂಟ್ರೆಸ್ಟಲ್ಲಿ ಎಲೆಕ್ಷನ್ ಬಂದಾಗ ನನ್ನನ್ನು ಕೂಡಿಸ್ಕೊಂಡು ನೋಟ್ ಮಾಡೋರು. ರೇಡಿಯೋನಲ್ಲಿ ಏನೇನು ಕಾಮೆಂಟ್ರಿ ಬರುತ್ತೆ, ಇವತ್ತೇನು ಅನಾಲಿಸಿಸ್ ನಡೆಯುತ್ತೆ ಟಿವಿನಲ್ಲಿ, ಅದೆಲ್ಲ ಬರೆದು ನಮ್ಮಪ್ಪ ಒಂದು ಶೀಟ್ ಇಡ್ತಾ ಇದ್ರು. ಅವರ ಬರವಣಿಗೆ ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತಿಗೆ ಆ ಬರವಣಿಗೆ ಮುತ್ತುಗಳ ಥರ ಕಾಣುತ್ತೆ ಇವತ್ತಿಗೂ. ನಾನು ಅದಕ್ಕೆ ಅಂತ ಕೆಲವಿಟ್ಟಿದ್ದೀನಿ. ಹೀಗೆ ಅಪ್ಪ ದೇವರು, ಅಪ್ಪ ಈಸ್ ಫ್ರೆಂಡ್, ಅಪ್ಪ ಈಸ್ ಎವ್ರಿಥಿಂಗ್. ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ನಂಗೆ ದಿನವೇ ಇಲ್ಲ, ಇಲ್ಲ ಅಂತ ಅಕೇಶನ್ ತಿಳ್ಕೊಳ್ಳೋಕ್ಕೆ ನನಗೆ ಟೈಮೇ ಇಲ್ಲ. 36 ವರ್ಷಗಳು ಕಳೆದಿದೆ. 36 ವರ್ಷದಲ್ಲಿ ಒಂದು 10 ಸೆಕೆಂಡು ನಮ್ಮ ಅಪ್ಪನ ನೆನೆಸ್ಕೊಳ್ಳದೆ ಇರೋ ದಿನ ಇಲ್ಲ. ಎಷ್ಟೋ ಮಕ್ಕಳಿಗೆ ಅಪ್ಪ ಇರಲ್ಲ. ನಾನು ಆ ಥರದ ಮಕ್ಕಳುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಬದುಕುವ ಪ್ರಯತ್ನ ಪಟ್ಟಿದ್ದೀನಿ, ಆ ಸ್ಥಾನವನ್ನು ತುಂಬುವ ಪ್ರಯತ್ನ ಪಟ್ಟಿದ್ದೀನಿ. ಹೀಗೆ ಥಿಂಕ್ ಮಾಡ್ಬೋದು ಅನ್ನೋದಕ್ಕೆ ನಂಗೆ ಮೊದಲನೇದಾಗಿ ನಮ್ಮಪ್ಪ ಕಾರಣ, ಎರಡನೇದು ನನ್ನ ಗುರುಗಳ ಕಾರಣ. ಅವ್ರು ಹೇಳೋರು, ನಿಂಗೆ ಅಪ್ಪ ಆಗೋಕ್ಕೆ ಅಮ್ಮ ಆಗೋಕ್ಕೆ ಬಂದರೆ ಮಾತ್ರ ನಿನ್ನ ಜೊತೆ ಮಕ್ಕಳು ಉಳ್ಕೊಳ್ಳೋಕೆ ಸಾಧ್ಯ. ಅವ್ರು ಹೇಳಿದ್ದು ಗುಡಾರ್ಥ ಅಂದರೆ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡು. ಸೊ ಅವ್ರು ಹೇಳಿ 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 ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಿಮ್ಮನ್ನೆಲ್ಲ ಮಕ್ಕಳು ಅಂದ್ಕೊಳ್ಳಿಕ್ಕೆ ಶುರು ಮಾಡಿದೆ. ಯಾವ ಬೈಫರ್ಕೇಷನ್ನು ಇಲ್ಲದೆ ಇದು ನನ್ನ ಮಕ್ಕಳು, ಇದು ಬೇರೆಯವ್ರ ಮಕ್ಕಳು ಅಂತ ಅಂದ್ಕೊಳ್ದೆ
ಅಂದ್ಕೊಳ್ಳಿಕ್ಕೆ ಶುರು ಮಾಡಿದೆ. ಬರ್ಡನ್ ಅಂತೂ ಆಗಿಲ್ಲ ನನಗೆ ಬದುಕುವ ಪರ್ಪಸ್ ಸಿಕ್ಕಿದೆ ನಿಮ್ಮೆಲ್ಲರಿಂದ. ಎಷ್ಟೋ ಜನ ಕಾಮೆಂಟ್ ಮಾಡ್ತಾರೆ, ಮೊದಲೆಲ್ಲ ಅಪ್ಪಾಜಿ ಅನ್ನೋರು, ಈಗ ಡೈರೆಕ್ಟ್ಲಿ ಅಪ್ಪ ಅಂತಾರೆ. ನಾನು ನೋಡ್ತಾ ಇರ್ತೀನಿ, ತುಂಬ ಖುಷಿ ಆಗುತ್ತೆ. ಆ ಸಲಿಗೆ ಇಲ್ಲದೆ ಇದ್ದರೆ, ಅವ್ರಲ್ಲಿ ಆ ಭಾವ ಬರದೇ ಇದ್ದರೆ, ನಿನ್ನ ಜೊತೆ ನಾನು ಬದುಕಿದ್ದೀನಿಮ್ಮ, ಅವ್ರು ಯಾರ ಜೊತೆಲೂ ಬದುಕೇ ಇಲ್ಲ. ಆದರೆ ಅವರಲ್ಲಿ ಆ ಭಾವ ಬರ್ಬೇಕಂತಂದ್ರೆ ಈ ಅಪ್ಪ ಅನ್ನೋ ಪದ ಅದು ಎತ್ತರಕ್ಕೆ ಹೋಗ್ಬೇಕು. ಅದೇ ನನ್ನ ಲೈಫ್ ಮಿಷನ್. ಸಂಪಾದನೆ ನನ್ನ ಲೈಫ್ ಮಿಷನ್ ಆಗಿರಲೇ ಇಲ್ಲ, ಬದುಕು ಕೊಡೋದೇ ನನ್ನ ಲೈಫ್ ಮಿಷನ್. ಹೀಗೆ ಒಂದಷ್ಟು ಜನ ಟ್ರೈನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬದುಕಬೇಕು ಅವರು. ಅದೊಂದು ನನಗೆ ಪರ್ಪಸ್ಸು ಆಗುತ್ತೆ. ಬಹುಶಃ ಭಗವಂತ ನನ್ನ ಇದಕ್ಕೆ ಉಳಿಸ್ತಾ ಇದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ಅಪ್ಪ ಅನ್ನುವ ಒಂದು ಅದ್ಭುತ, ಅಪ್ಪ ಅನ್ನುವ ಒಂದು ದೇವತೆ, ಅಪ್ಪ ದೇವರು. ಇನ್ಯಾರೂ ಕಣ್ಣಿಗೆ ಕಾಣಿಸಿಲ್ಲ ನಮಗೆ, ಮಿಕ್ಕಿದೆಲ್ಲ ಸೂಪರ್ಫಿಷಿಯಲ್. ಈ ರಾಮನನ್ನು ನೋಡ್ಬೇಕಂದ್ರೆ ರಾಮನನ್ನು ನಮ್ಮ ಅಪ್ಪನಲ್ಲಿ ನೋಡ್ಬೋದಲ್ವಾ, ಕೃಷ್ಣನನ್ನು ನೋಡ್ಬೇಕಂದ್ರೆ ನಮ್ಮ ಅಪ್ಪನಲ್ಲಿ ನೋಡ್ಬೋದು, ಶಿವನನ್ನು ನೋಡ್ಬೇಕಂದ್ರೆ ನಮ್ಮ ಅಪ್ಪನಲ್ಲಿ ನೋಡ್ಬೋದು. ಹಾಗೆ ಎಲ್ಲರ ಲೈಫಲ್ಲೂ ಪೇರೆಂಟ್ಸ್ ಆರ್ ಲಿವಿಂಗ್ ಗಾಡ್ಸ್. ಕೆಲವು ಕಾಲ ಆದಮೇಲೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ನಾವು ಬುದ್ಧಿವಂತರಾಗ್ಬಿಡ್ತೀವಿ, ಮಕ್ಕಳು ಬೆಳೆದು ಬುದ್ಧಿವಂತರಾಗ್ಬಿಡ್ತಾರೆ, ಒಳ್ಳೆ ಕೆಲಸ ಸಿಗುತ್ತೆ. ಅಪ್ಪನ ಸಂಬಳಕ್ಕಿಂತ ಮಕ್ಕಳ ಸಂಬಳ ಜಾಸ್ತಿ ಆಗಿಬಿಡುತ್ತೆ. ಅಪ್ಪನ ಬುದ್ಧಿವಂತಿಕೆಗಿಂತ ಮಕ್ಕಳ ಬುದ್ಧಿವಂತಿಕೆ, ಅಪ್ಪನ ಅನುಭವಕ್ಕಿಂತ ಮಕ್ಕಳ ಅನುಭವ ಜಾಸ್ತಿ ಆಗಿಬಿಡುತ್ತೆ. ಅಸಡ್ಡೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಮಕ್ಕಳ ಬುದ್ಧಿವಂತಿಕೆ ತುಂಬ ಕಡಿಮೆ ಇದ್ದಾಗ, ಮಕ್ಕಳಲ್ಲಿ ಶಕ್ತಿನೇ ಇಲ್ಲದೆ ಇದ್ದಾಗ, ಮಕ್ಕಳಲ್ಲಿ ದುಡ್ಡೇ ಇಲ್ಲದೆ ಇದ್ದಾಗ, ಯಾವ ರಿಸೋರ್ಸು ಗೊತ್ತಿಲ್ಲ, ಬುದ್ಧಿ ಇಲ್ಲ, ಅವಾಗ ಅಪ್ಪ ಹೀಗೆ ನಡ್ಕೊಳ್ಳಿಲ್ಲ, ಅಮ್ಮನೂ ಹೀಗೆ ನಡ್ಕೊಳ್ಳಿಲ್ಲ. ಸೊ ಹಾಗಾಗಿ ನಾನು ಕಲಿತ ಪಾಠ, ನಾನು ಯಾವತ್ತೂ ಅವ್ರನ್ನ ಇಲ್ಲಿಟ್ರೇಟ್ ಅಂತಲೂ ಅಂದ್ಕೊಳ್ಳಿಲ್ಲ. ಕಳೆದ ಒಂದು 30-35 ವರ್ಷದಿಂದನೂ ಕೂಡ ಒಂದು 3-4 ವರ್ಷ ಅರೆಗೆಂಟ್ ಆಗಿದ್ದ ದಿನಗಳಿದೆ. ರಿಗ್ರೆಟ್ಸ್ ನನಗಿದೆ. ಇವತ್ತು ಯಾವತ್ತೂ ನಮ್ಮ ಅಮ್ಮನನ್ನು ನಾವು ಹಿಂಸೆ ಪಡಿಸಿಲ್ಲ, ಅವ್ರನ್ನ ತುಂಬ ಚೆನ್ನಾಗಿ ನಡೆಸ್ಕೊಳ್ಳುವ ಪ್ರಯತ್ನವನ್ನು ಪಟ್ಟಿದ್ದೀವಿ. ನಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಸೇಫ್ಟಿ ಇರ್ತಿತ್ತು, ಹಾಗೆ ಅಷ್ಟು ಸೇಫ್ಟಿ ನಮ್ಮ ಅಮ್ಮಗೆ ಸಿಗಬೇಕು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ಒಂದೇ ಒಂದು ಆದರ್ಶ, ಒಂದು ಯಾರ್ಡ್ ಸ್ಟಿಕ್, ನಮ್ಮಪ್ಪ. ಒನ್ ಥಿಂಗ್ ಅಪ್ಪಂಗೆ ಏನಾದರೂ ಹೇಳಬೇಕು ಅಂದರೆ ಇವಾಗ ಈ ಕ್ಷಣ ನಿಮ್ಮ ತಂದೆಗೆ, ನಿನ್ನ ಹಾಗೆ ಬದುಕುವ ಪ್ರಯತ್ನವನ್ನು ಪಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಅಪ್ಪ ಆಗುವ ಬಹುಶಃ ಇಟ್ಸ್ ಎ ಗಾಡ್ ಸೆಂಟ್ ಮೆಸೇಜ್, ಗಾಡ್ ಸೆಂಟ್ ರಿಲೇಶನ್ಶಿಪ್. ಆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಪ್ಪ.